ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗಿಂತ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ನೋಡಿ. ಯೂಟ್ಯೂಬ್ ಚಾನಲ್ಗೆ ಏನು ಅಂದ್ರೆ ನಮ್ದು ತಮ್ಮ ತುಂಬಾ ದೇವ್ರು ಬಂದು ಕರ್ಸಿದ್ದಾರೆ ನೋಡಿ. ಎಲ್ಲರೂ ಒದ್ದಾಡ್ತಾ ಇದ್ದಾಳೆ ಸುಭಿಕ್ಷೆ ಮೋಹಿತ್ ನೋಡಿ ನನ್ನ ತಂಗಿಗೆ ಹಿಂಸೆ ಕೊಡ್ತಾನೆ. ಅವನಿಗೆ ಏನ್ ಮಾಡ್ಬೇಕು? ನ್ಯಾಯ ಕೊಡ್ಬೇಕಾ ಮಾಯ ಕೊಡ್ಬೇಕಾ ಗೊತ್ತಿಲ್ಲ. ಅದೇ ನೀವೇ ಹೇಳಿ. ಓ ಓ ಓ ಓ ಅಮ್ಮ ಮನೆಗೆ ಎಲ್ಲ ಮಕ್ಕಳು ಸೇರಿಬಿಟ್ರೆ ಅಯ್ಯೋ ಎಷ್ಟು ಕೀಟ್ಲೆ. ಮತ್ತು ಇನ್ನೇನೊಂದು ವಿಷಯ ಇಂಪಾರ್ಟೆಂಟ್ ಹೇಳ್ತೀನಿ. ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಕ್ಕಳನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ಅದೇ ನೋಡಿದಾಗ ಈ ವಿಡಿಯೋದಲ್ಲಿ ಮಕ್ಕಳು ಆಟ ಆಡೋ ರೀತಿ ಇವು ದೇವರೇ. ಮತ್ತು ಹಸ್ಬೆಂಡ್ಗಂತೂ ಫುಲ್ ಮುತ್ತು ಕೊಟ್ಟು ತುಂಬಾ ಹಿಂಸೆ ಮಾಡಿಬಿಟ್ರು. ಹೀಗೆ ಆಟ ಆಡ್ಕೊಂಡಿದ್ರು. ಹಾಗೆಯೇ ಮಧ್ಯಾಹ್ನ ಆಗಿತ್ತು ಅಂತೇಳಿ ಕಲ್ಲಂಗಡಿ ಹಣ್ಣನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ತಿಂದ್ವಿ. ಹಾಗೆಯೇ ಅಮ್ಮ ಮತ್ತು ಅಪ್ಪ ಇಲ್ಲೇ ಮನೆ ಪಕ್ಕದಲ್ಲೇ ಫಂಕ್ಷನ್ ಇತ್ತು ಅಂತ ಹೇಳಿ ಅಲ್ಲೇ ಹೋಗಿದ್ದರು. ಅಮ್ಮ ಫಂಕ್ಷನ್ ಮುಗಿಸ್ಕೊ ಬೇಗ ಬಂದರು. ಅಪ್ಪ ಹೀಗೆ ಚಿಕ್ಕ ಪುಟ್ಟದಾಗಿ ಬಡಿಸೋದು ಹಾಗೆಯೇ ಇದೇ ಥರ ಮಾಡ್ತಾಕೊಂಡು ಲೇಟಾಗಿ ಬಂದರು. ಹಾಗೆಯೇ ನಾವು ಅಪ್ಪ ತೋಟದ ಕಡೆ ಹೋಗಿ, ನಮ್ಮ ಅಪ್ಪನ ತೋಟ ಚಿಕ್ಕ ತೋಟ, ಪುಟ್ಟ ತೋಟ, ಚೊಕ್ಕವಾಗಿದೆ. ಅಷ್ಟು ಕ್ಲೀನಾಗಿ ತೋಟನ ಇಟ್ಕೊಂಡಿದ್ದಾರೆ. ಅದನ್ನು ನೋಡೋಣ ಅಂತ ಹೇಳಿ ನಾವು ಹಸ್ಬೆಂಡು ಹಾಗೆಯೇ ಅಪ್ಪ ಹಾಗೆಯೇ ತಂಗಿ ಹಾಗೆ ಮಕ್ಕಳೆಲ್ಲ ಕರ್ಕೊಂಡು ತೋಟಕ್ಕೆ ಹೊರಟ್ವಿ. ತೋಟದ ಹತ್ರ ಹೋಗುವಾಗ ಅಲ್ಲೇ ಒಂದು ದೇವಸ್ಥಾನ ಇದೆ, ಬಸವಣ್ಣ ದೇವಸ್ಥಾನ. ವರ್ಷಕ್ಕೊಮ್ಮೆ ದೇವಸ್ಥಾನದಲ್ಲಿ ಪೂಜೆ ನಡೀತದೆ. ಇದೇ ದೇವಸ್ಥಾನ ನೋಡಿ. ಹಾಗೆ ತಂಗಿ ಹೇಳ್ತಾ ಇದ್ಲು, ಮನೇಲಿ ಹಾಕಿರೋ ಬಟ್ಟೆನೇ ಹಾಕೊಂಬಂದು ಕಣೆ, ಫುಲ್ಲು ಗಲೀಜಾಗಿದೆ ಅಂತ ಅಂದ್ಕೊಂಡು ಹೀಗೇ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಈಗ ಗದ್ದೆನ ಅಪ್ಪ ಅವರು ತೋಟ ಮಾಡಿರೋದು, ತೋಟನ ನೀಟಾಗಿ ಇಟ್ಕೊಂಡಿದ್ದಾರೆ. ಹಾಗೆಯೇ ಏನು ಅಂದರೆ ತೋಟಕ್ಕೆ ಸ್ವಲ್ಪ ಒಳಗೆ ಹೋಗಬೇಕು. ಮಳೆಗಾಲದಲ್ಲಿ ಇಲ್ಲೆಲ್ಲ ಗಾಡಿ ಹೋಗೋದಿಲ್ಲ, ಫುಲ್ಲು ಗೊಚ್ಚೆ ಆಗಿರ್ತದೆ. ಈಗ ಸ್ವಲ್ಪ ಮಳೆ ಬಿಟ್ಟಿರೋದ್ರಿಂದ ಇಲ್ಲೆಲ್ಲ ಗಾಡಿಗಳು ಹೋಗ್ಬೋದು. ಆದರೆ ನಾವು ಗಾಡಿಗಳನ್ನ ಅಲ್ಲಿವರೆಗೆ ತೊಗೊಂಡು ಹೋಗಲಿಲ್ಲ, ಟರ್ನ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಮೇಲೆ ದೇವಸ್ಥಾನ ಹತ್ರನೇ ಗಾಡಿಗಳನ್ನು ನಿಲ್ಲಿಸಿ ಎಲ್ಲರೂ ನೆಡ್ಕೊಂಡು ಹೋದ್ವಿ. ಇಲ್ಲೆಲ್ಲ ಈ ಪ್ಲೇಸಲ್ಲಿ ಗೆಣಸು ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್. ಯಾಕೆಂದರೆ ನಮ್ಮ ಸೈಡೆಲ್ಲ ಗೆಣಸೆಲ್ಲ ತುಂಬ ಚೆನ್ನಾಗಿ ಬೆಳೀತಾರೆ. ಆದರೆ ಈ ಗದ್ದೆಯಲ್ಲಿ ಗೆಣಸನ್ನ ಬೆಳೀತಿದ್ದಾರೆ. ನಿಜವಾಗ್ಲೂ ನೀರಿದೆಯೋ ಹೇಗೆ ಗೊತ್ತಿಲ್ಲ. ಅದನ್ನೇ ನೋಡಿಕೊಂಡು ಅದ್ರ ಬಗ್ಗೆನೇ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಗದ್ದೆ, ತೋಟದ ನರ್ಸರಿಗಳು ತುಂಬ ಗ್ರೀನರಿನ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತದೆ. ಫುಲ್ಲು ಗದ್ದೆ ಮಾಡಿದ್ದಾರೆ ಇಲ್ಲಿ. ಹಾಗೆಯೇ ಆಲ್ಮೋಸ್ಟು ಈಗ 50% ಗದ್ದೆನ ತೋಟ ಮಾಡ್ತಾಯಿದ್ದಾರೆ. ಗದ್ದೆನ ತೋಟ ಮಾಡ್ತಾಯಿದ್ದಾರೆ ನೋಡಿ. ಸುಮಾರು ಬಾಳೆ, ಕಾಫಿ, ಹಾಗೆ ಪಾನವಾಳ ಇದೇ ಥರ ತುಂಬಾ ಹಾಕ್ತಾಯಿದ್ದಾರೆ. ನಮ್ಮ ಮನೇಲಿ ತುಂಬಾ ಜಮೀನಿಲ್ಲ, ಬಟ್ ಇರೋದ್ರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದನ್ನೇ ಅಪ್ಪ ಹೇಳ್ತಾಯಿದ್ರು ನೋಡಿ ಹೇಗೆ ಮಾಡ್ಕೊಂಡು. ಅದೇ ಸಾಮಾನ್ಯ ಗದ್ದೆಯಲ್ಲಿ ಗಿಡಗಳು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಇದೇ ನೋಡಿ ನಮ್ಮ ಅಪ್ಪ ಅವರ ತೋಟ. ಇದು ಬಂದು ರೋಬಸ್ಟ ಗಿಡ, ತುಂಬಾ ಚೆನ್ನಾಗಿದೆ. ಮತ್ತೇನಂದರೆ 6 ಅಡಿ ಗಿಡ ಹಾಕಿದ್ದಾರೆ. 6 ಅಡಿ ಗಿಡ ಹಾಕಿದ್ರು 6 ಅಡಿಯಿಂದ 6 ಅಡಿಗೆ ಹಾಕಿದ್ದಾರೆ. ಬಟ್ ಏನಂದರೆ ತೋಟ ಫುಲ್ಲು ಕೂಡೋಗ್ಬಿಟ್ಟಿದೆ, ಹೋಗೋದಕ್ಕೆ ಪ್ಲೇಸ್ ಇಲ್ಲ, ಅಷ್ಟು ಪ್ಲೇಸು ಕೂಡೋಗ್ಬಿಟ್ಟಿದೆ. ಹಾಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ. ಹಸ್ಬೆಂಡ್ ಬೈತಾಯಿದ್ರು, ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ, ನೀವೇ ಎತ್ಕೊಳ್ಳಿ ಅಂತ ಹೇಳಿ ಜೋರು ಮಾಡ್ತಾಯಿದ್ರು. ಸರಿ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೀಟಾಗಿ ಎಲ್ಲರೂ ಬಿದ್ದು ಹೋದರು ಅಂತೇಳಿ ಕೈ ಇಟ್ಕೊಂಡು ಹಾಗೆಯೇ ಮುಂದೆ ದಾರಿನ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ತೋಟ ಅಂತೂ ದಾರಿನೂ ಸಮೇತ ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ನನ್ನ ಮಗಳಂತೂ ಹೀಗೆ ನುಕ್ಕೊಂಡು ಹೋಗ್ತಾ ಇದ್ದಾಳೆ. ಅದರಲ್ಲಿ ತಮ್ಮನ್ನ ಅಂದರೆ ತಂಗಿ ಮಗನ್ನ ಮಾತ್ರ ಎತ್ಕೊಂಡ್ಬಿಟ್ಟಿದ್ವಿ. ಹಾಗೆ ನಾನು ಎತ್ಕೊಂಡು ಹೋಗ್ಬೇಕು ಅಕ್ಕನ ಜೊತೆ ಅಂತೇಳಿ ಹಠ ಮಾಡ್ತಾಯಿದ್ರು. ಎಲ್ಲ ಅಡಿಕೆಗಳು ಸ್ವಲ್ಪ ಮುಕ್ಕಾಲು ಭಾಗ ಫಸಲು ಬರೋಕ್ಕಾಗಿದ್ದಾವೆ. ಹಾಗೆ ಮೆಣಸು ಸಮೇತ ಚೆನ್ನಾಗಿದೆ ಈ ಸಲ. ನಮ್ಮಪ್ಪವರು ಹೀಗೇ ಜನನೂ ಸಮೇತ ಬಿಡ್ತಾರೆ, ತೋಟಕ್ಕೆ ಜನ ಬಿಡ್ತಾರೆ. ನಮ್ಮಪ್ಪ
ರೈತರ ಕೆಲಸನೂ ಮಾಡಿಕೊಂಡು ಅದ್ರ ಜೊತೆ ಮನೆ ಕೆಲಸನೂ ಮಾಡಿಕೊಂಡು, ಅದಕ್ಕೆ ಹೇಳೋದು ಜಮೀನೇ ಮೇನ್ ಮುಖ್ಯ ಅಲ್ಲ, ಒಳ್ಳೆ ಬುದ್ಧಿ ಛಲ ಇರಬೇಕು ಮನುಷ್ಯನಿಗೆ, ಯಾರಿಗೇ ಆಗಲಿ. ಯಾವುದನ್ನು ಸಾಧಿಸ್ಬೇಕು ಅಂದರೆ ಒಳ್ಳೆ ಮನಸ್ಸಿರಬೇಕು, ಹಠ ಇರಬೇಕು. ಮೇಯ್ನು ಹಠ ಇದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಫಸ್ಟು ಯಾವ ಲೆವೆಲಲ್ಲಿದ್ದರು, ಹೀಗೆ ಯಾವ ಲೆವೆಲಿದ್ದಾರೆ, ನಿಜವಾಗ್ಲೂ ನಮ್ಮ ಊರಲ್ಲೇ ಇಡೀ ಫುಲ್ಲು ಖುಷಿ ಪಡ್ತಾರೆ. ಯಾಕೆಂದರೆ ನಾವು 3 ಜನ ಹೆಣ್ಮಕ್ಳು ಆಗಿರೋದ್ರಿಂದ ನಮ್ಮ ಅಪ್ಪ ಅಮ್ಮನಿಗೆ ಯಾರು ಗಂಡು ಮಕ್ಕಳಿಲ್ಲ, ನಮ್ಮ ತಮ್ಮ ಆಗಲಿ ಅಣ್ಣ ಆಗಲಿ ಯಾರೂ ಇಲ್ಲ. ಕಷ್ಟ ಅಂದಾಗ ನಿಜವಾಗ್ಲೂ ಯಾರು ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆಂದು ತುಂಬಾ ಹೆಮ್ಮೆ ಇದೆ. ಬಟ್ ಅಪ್ಪ ಅಮ್ಮ ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಹೆಮ್ಮೆ ಇದೆ. ನನಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಈ ಲೆವೆಲಿಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ. ಹಾಗೆಯೇ ಇಲ್ಲೇ ಪಕ್ಕದ ತೋಟದ ಹಾಗೆ ಸುಮ್ಮನೆ ವೀಡಿಯೋ ಹಿಡಿದ್ವಿ. ಅದು ಅವರು ತುಂಬ ಚೆನ್ನಾಗಿ ತೋಟನೆಲ್ಲ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಗ್ರೀನರಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಜವಾಗ್ಲೂ ಹಳ್ಳಿ ಲೈಫೇ ಚೆಂದ. ಬಟ್ ನನಗೆ ಪರ್ಸ್ನಲಾಗಿ ಸಿಟಿ ಲೈಫ್ ಅಂದರೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ಹೋಗ್ತಾ ಯಾಕೆಂದರೆ ನಾವು ಸಿಟೀಲಿ ಅದ್ರ ಬಗ್ಗೆ ಏನು ಅಂತ ಅನುಭವ ಪಡ್ಕೊಂಡ್ಮೇಲೆ ಯಾವ್ಯಾವ ಲೈಫ್ ಹೇಗಿರುತ್ತೆ ಅನ್ನೋದು ಗೊತ್ತಾಯಿತು. ಹಾಗೆಯೇ ತೋಟ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಹೇಗೆ ನಮ್ಮ ಮನೆ ಪಕ್ಕದ ಮನೆಯವರು ಹೊರಗಡೆ ಮನೆ ಮಾಡಿದ್ದಾರೆ. ಅವ್ರು ಹಾಗಾಗಿ ಬನ್ನಿ ಮನೆಗೆ ಅಂದರೆ ನಮ್ಮ ಹಸ್ಬೆಂಡ್ ಊರೇ ಅವರ ಮನೆ, ಹಾಗಾಗಿ ಬನ್ನಿ ಮನೆಗೆ ಅಂಥೇಳಿ ಕರೆದೋಗಿದ್ರು. ಸರಿ ಅಂಥೇಳಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ತೋಟ ಎಲ್ಲ ಸುತ್ತಿದ ಮೇಲೆ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಅವ್ರ ಮನೆಗೆ ಹೋಗಿ ಬಂದ್ವಿ. ಅಲ್ಲಿಂದ ಬರೋ ಅಷ್ಟಿಗೆ ತುಂಬಾ ಕತ್ಲೆ ಆಗಿತ್ತು. ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.